ಅಯ್ಯೋ ಇವತ್ತು ಗಂಡಿನ ಕಡೆ ಬೇರೆ ಬತ್ತೀನಿ ಅಂತ ಹೇಳ್ತಾವ್ರೆ. ಏನೇನಾಯ್ತದೋ ಏನೇನ್ ಕಥೆಯೋ ಇನ್ನೂನುವೆ. ಇವಳು ಇನ್ನೂ ಅಡಿಕೆ ಮನೆಗೆ ಸೇರ್ಕೊಬಿಟ್ಲು ಇವಳಂತನುವೆ. ಲೇ ಸಸೆ, ಲೇ ಸಸೆ, ಸರ್ನ ಬಾರೆ ಹೇಳತ್ತೆ. ಬರೀ ಅಡ್ಗೆ ಮಾಡೋದ್ರಾಗೆ ನೀನ್ ಟೈಮ್ ಕಳ್ಕೊಂಡು ಕೂತ್ಕೊಂಡ್ರೆ ಇನ್ನು ಉಳಿದಿರೋ ಕೆಲಸಗಳು ಯಾರು ಮಾಡ್ಯಾರ ಹೇಳು? ಹಾ, ಬರ್ರಿ ಒಂದೇ ಕೆಲಸದಾಗೆ ನೀನಂತನುವೆ. ಅಯ್ಯಯ್ಯ, ಅಲ್ಲಿ ಬತ್ತಾವ್ರಲ್ಲಿ ನನ್ನ ಮಗಳನ್ನ ನೋಡಿ ಇವತ್ತೆಲ್ಲನೂ ಮಾತುಕತೆ ಎಲ್ಲ ಮುಗಿತದೆ. ನೀನು ಬರೀ ಅಡುಗೆ ಮನೆಗೆ ಸೇರ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಹೋಗ್ಲಿ, ನಿಮ್ಮ ಮನೆಯವ್ರ ಬಂದ್ಬಿಟ್ಟು ಮಾಡ್ಕೊಡ್ತಾರೆ ಅನ್ನಕ್ಕೆ ಒಬ್ರು ಈ ಕಡೆ ತಲೆ ಹಾಕೊಂಡು ಮನೆ ಕಳಕಿಲ್ಲ. ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಟ್ಟು ಕುಂತ್ಬಿಟ್ಟವ್ರೆ. ಏನಾರ ಮಾಡ್ಕೊಂಡು ಸಾಯ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ಮಕ್ಕೆ ಹೋಗಿ ಸರ್ನ ಏನೋ ಒಂದ್ಬಿಟ್ಟು ಮಾಡಿಕ್ಕಿ ಬಾ. ಇಲ್ಲಿ ತಟ್ಟೆಗಳಿಗೆಲ್ಲನೂ ಜೋಡ್ಸದಂತೆ ಮಾಡದಂತೆ. ಈಚೆ ಕಡೆ ನೋಡು ಎಷ್ಟು ಕಸ ಬಿದ್ದೈತಿ. ಹಂಗೊಂಚೂರು ಆ ಕಡೆ ಈ ಕಡೆ ಹೋದ್ರು ಅತ್ತೆ. ನನಗೂ ಇರೋದು ಎರಡೇ ಕೈ. ಎರಡು ಕೈಯಾಗ ನಾನೇ 4 ಕೈಗಾಗಷ್ಟು ಕೆಲಸ ಮಾಡಕ್ಕಾಗ್ತೈತಾ ಹೇಳಿ? ನನಗೂ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಅಡುಗೆ ಮನೆಯಲ್ಲೇ ಕೂತಿದ್ದೀನಿ ಅಂತ ಹೇಳಿದ್ರೆ ಇನ್ನು ಒಂದು ಅಡುಗೆ ಮಾಡಿಸ್ತಿದ್ದೀರಾ ನೀವು? ಅದ್ ಮಾಡು ಇದು ಮಾಡು ಅಂತ ಒಬ್ಳು ಕೈಲೇ ಮಾಡ್ಬೇಕು ತಾನೆ. ನೋಡಿ ಅವ್ರು ಎಷ್ಟು ಜನ ಬರ್ತಾರೋ ನನಗೆ ಗೊತ್ತಿಲ್ಲ. ಎಕ್ಸ್ಟ್ರಾ 5 ಜನಕ್ಕೆ ಮಾಡಿದ್ದೀನಿ ಅಷ್ಟೇ ಅಡುಗೆ. ಲೇ ಏನ್ ದುರಾಂಕಾರವಾಗಿ ಮಾತಾಡ್ತೀಯಲ್ಲ ನೀನಂತೂ. ಕ್ಯಾಮೆ ಮಾಡು ಅಂದ್ರೂ ದುರಾಂಕಾರ. ಯಾಕೆ ನನ್ನ ಮಗಳಿಗೆ ಹೆಂಗೋನ್ವೆ ಪಾರಿನ ಸಂಬಂಧ ಬಂದ್ಬಿಟ್ಟೈತಲ್ಲ ಅಂತ ನಿಂಗೆ ಹೊಟ್ಟೆ ಉರಿ ಅಲ್ವಾ? ಇವಳಿಗಂತೂ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ನನ್ನ ಮಗಳು ಸಂದಕ್ಕೆ ಇರೋ ಮನೆಗೆ ಹೋಯ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹಂಗೆ ಆಗೋಗ್ಬಿಟ್ಟೈತಿ. ಒಂದು ಚಾಪೆ ಆಸನ ಇಲ್ಲಿ ಕೂರ್ಸನ ಯಾರಣ ಬಂದೋರ್ಗೆ ಅವೆಲ್ಲ ಏನೂ ಇಲ್ಲ ಈ ಮನೆ ಹಳಿಗೆ ಬಿಡು. ಅಡುಗೆ ಮಾಡ್ತಾಳ ಅಂತ ಅಡುಗೆ ಬೆಳಿಗ್ಗೆಯಿಂದ ಅಡುಗೆ ಮಾಡೋದೇ ಕ್ಯಾಮೆ ಅವಳಿಗೆ. ಅಮ್ಮ ಹಂಗೂ ಹಿಂಗೂ ನಮಗೆ ಒಳ್ಳೆ ಸಂಬಂಧ ಸಿಕ್ಕೈತಿ. ನೀನಂತೂ ಏನು ಎಡ್ಬಟ್ ಮಾಡಕ್ಕೆ ಹೋಗ್ಬೇಡ ಕಣಮ್ಮ. ನಾನು ಸಿಂಗಾಪುರದಾಗ ಇರೋದು ನಾನು ಅಂತ ಹೇಳ್ಬಿಟ್ಟಿದ್ದೀನಿ. ನೋಡು ನಿನ್ನೂ ಅದೇ ತರನಾಗಿ ಸಂದಕ್ಕೆ ರೆಡಿ ಮಾಡ್ಸಿವ್ನಿ. ಈಗ ಸಂದ ಕಾಣಿಸ್ತಿದ್ಯಾ? ನೀನು ಒಪ್ಪಿನೂ ನೀನು ಇಲ್ಲ ನಮ್ಮ ಸಿಂಗಾಪುರ ಅಲ್ಲ ಅನ್ನೋದು ಅಮೆರಿಕ ಅನ್ನೋದು ಏನೇನೋ ಮಾತಾಡಕ್ಕೆ ಹೋಗ್ಬೇಡ ನೀನು. ಶಾನೆ ಓವರ್ ಬಿಲ್ಡಪ್ ಒಳ್ಳೇದಲ್ಲ ಕಣಮ್ಮ, ಸರಿನಾ? ನೀನೇನು ತಲೆನೇ ಕೆಡ್ಸ್ಕೊಳ್ತಿದ್ದಂಗೆ ಆರಾಮಾಗಿ ಸುಮ್ಕೇನಿಯ ನಾನು ಹೇಳಿದಕ್ಕೆಲ್ಲ ಹ್ಞೂ ಅಂತ ಹೋಗ್ಬೇಕು. ನೋಡು ಅಜ್ಜಿ ಹುಡ್ಕಿರೋ ಸಂಬಂಧ ಒಳ್ಳೆ ಕೂಡ ನಾನು ಎಲ್ಲ ಮ್ಯಾನೇಜ್ ಮಾಡಿವ್ನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನಗೆ ನಿನ್ನ ಮದುವೆ ಒಂದು ಮುಗಿದ್ಬಿಟ್ರೆ ಅಷ್ಟೇ ಸಾಕಣ್ ಮಾರಾಯ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗೂ ಯಾವಾಗ ಮದುವೆ ಮಾಡ್ಕೊಂಡಿಯೇ ನೀನಂತೂ ಅಂತ ಕಾಯ್ತಾ ಇವನಿ. ಸರಿ ಆಯ್ತು ಬಾ, ನೀನು ಹೇಳಿದಕ್ಕೆಲ್ಲನೂ ಹ್ಞೂ ಅಂತೀನಿ ಅಷ್ಟೇನೆ. ಅಲ್ಲ ಅಲ್ಲಿ ಅದೇ ನನ್ನ ತಮ್ಮನ ಮಗಳು ಬೇರೆ ಅವಳಲ್ಲ, ಅವಳೇನಾದ್ರೂ ನನಗೆ ಪುಟ್ಟಿ ಏನಾರ ಬಾಯ್ ಬಿಟ್ಬಿಟ್ರೆ ಅಜ್ಜಿ ಅವಳಿಗೆಲ್ಲ ಹೇಳ್ಕೊತೀನಿ. ನೀನು ಸುಮ್ಕಿರು ಅಂತ ಹೇಳೈತೆ. ನೀನು ಅವಳ ಬಗ್ಗೆ ಯಾಕಮ್ಮ ತಲೆ ಕೆಡ್ಸ್ಕೊತೀಯ? ಅವಳೊಂದು ಮೂಲೆಗಿತ್ತಾಳೆ, ನಾನೊಂದು ಮೂಲೆಗಿರ್ತೀನಿ. ನೋಡಮ್ಮ ಸಾಕು ಮಗ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ಕಣಮ್ಮ. ನೀನು ಸಂದಾಗ ನೋಡ್ಕೊತೀನಿ, ರಾಣಿ ಥರ ನೋಡ್ಕೊತೀನಿ ನಾನು. ನೀನು ಯೋಚನೆ ಮಾಡಬೇಡ, ನಾನು ಇರೋ ಗಂಟನೂ ಸರಿನೇ. ಸರಿ ಕಣ್ಮಗ, ಎತ್ ಮಕ್ಳು ಹಿಂಗೆ ನೋಡ್ಕೊಳ್ಳಲ್ಲ, ಹಂಗೆ ನೋಡ್ಕೊತಾ ಇದೆಯಲ್ಲ ಇನ್ನೇನು. ಸರಿ ಬಾಪ ಹೋಗನಿ. ಅದು ಅಂತ ಮನೆ ನೋಡಿದ್ಯೋ ನಾನು ನೋಡ್ಬೇಕಲ್ಲೇ ಬಾ. ಓ ಬರ್ಬೇಕು ಬನ್ನಿ ಬಿಗ್ರೆ. ಲೇ ಸೊಸೆ ಬಾರಿ ಬಿರ್ನಾ, ಇಲ್ಲಿ ಬೀಗ್ರೆಲ್ಲ ಬಂದವ್ರೆ ನೋಡಿ. ಕುಂತ್ಕೊ ಬನ್ನಿ ಅಳಿ ಅಂದ್ರೆ ಬನ್ನಿ ಕುಂತ್ಕೊ ಬನ್ನಿ. ಅಯ್ಯೋ ಇಷ್ಟಿದ್ರು ನೆಲ್ದಾಗ ಕುತ್ಕೊಂತ ಇದ್ರಲ್ಲ, ಇದು ಯಾಕೆ ನೆಲ್ದಾಗ ಕುತ್ಕೊಂತ ಇದೀರಾ? ಎದೊಳಿ ಮ್ಯಾಕೆ ಸೋಫಾ ಮೇಲೆ ಕುಂತ್ಕೊ ಎದೊಳಿ. ಅಯ್ಯೋ ಇಲ್ಲ ಬಿಡಿ, ನಮ್ಗೆ ಹಂಗೇನೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಯ್ಯೋ ನನ್ನ ಮಗ ಸಿಂಗಾಪುರದಾಗ ಇದ್ರು ನನಗಂತೂ ಆ ಥರ ದಿಮಾಕು ಅದು ಇದು ಎಲ್ಲನೂ ಏನೂ ಇಲ್ಲ. ಇವೇ ಕೆಳಗಡೆ ಕುಂತ್ಕೊಂಡ್ಮೇಲೆ ನಾನೇನು ಹೆಂಗೆ ಮೇಲೆ ಕುತ್ಕೊಳ್ಳಿ, ನಾನು ಕುತ್ಕೊತೀನಿ ಕೆಳಗಡೆ. ನೀಯ ಸೊಸೆ, ಲೇ ಸೊಸೆ, ಸರ್ನ ಕಾಪಿ ಗಿಪಿ ಇಕ್ಕೊಂಡು ನನ್ನ ಮಗಳು ತಾ ಕೊಟ್ಟು ಕಳ್ಸೆ. ನೀವು ಏಸ್ಕಿತ ಹೋಗಿದ್ರ ಸಿಂಗಾಪುರಕ್ಕೆ? ಮಗನ ಮನೆಗೆ ಹೋಗಿರ್ತೀರಾ? ಅಯ್ಯೋ ನಮ್ಮ ಅಮ್ಮನ ಎಳ್ಕಿತ ಕರ್ಕೊಂಡೋಗಿದ್ದೆ ಅಷ್ಟೇನೆ. ನಮ್ಮಮ್ಮ ಅದ್ರ ಮೇಲೆ ಬಾಮ ಅಂದ್ರೆ ಯಾರು ಬರ್ತಾರೆ ಅಂತ ಹೇಳ್ತಾ ಇರ್ತತೆ. ಹ್ಞೂ ಅಯ್ಯೋ ಏನಕ್ಕೆ ಸುಮ್ಮನೆ, ನನಗೂ ಅಷ್ಟು ದೂರ ದೇಶ ಎಲ್ಲ ಇಷ್ಟ ಆಗಲ್ಲ. ನಮ್ಮ ಹಳ್ಳಿಗಿನ್ನ ಬೇರೆ ಯಾವುದೂ ಇಲ್ಲ ಅಂತ ಅನ್ನಿಸ್ತೈತೆ ನನಗಂತೂ. ಅದಕ್ಕೆ ನಾವು ಬೇರೆ ಎಲ್ಲೂ ಹೋಗಲ್ಲ, ಹಳ್ಳಿನಾಗ ಇರೋದೇನೇನೆ ಮೊದಲಿಂದನೂ ಅಭ್ಯಾಸ ಆಗೋಗ್ಬಿಟ್ಟೈತೆ. ಮನೆ ಮಾತ್ರ ನಿಮ್ಮದು ಅರಮನೆ ಇದ್ದಂಗೆ ಐತೆ, ಬೋ ಚೆನ್ನಾಗೈತೆ ಮನೆ ಮಾತ್ರ. ನಾವೇ ಇಷ್ಟಪಟ್ಬಿಟ್ಟು ಕಟ್ಸಿರೋ ಮನೆ ಇದು. ಆಗಲೇ ಜಮಾನ ಆಯಿತು, ನಾನು ಹೊಸ್ದಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಲ್ಲ, ಆವಾಗ ನಮ್ಮ ಮಾವಯ್ಯ ಎಲ್ಲರೂ ಇದ್ರು. ಆವಾಗ ಕಟ್ಸಿರೋದೇನಿಯ, ಇನ್ನು ಮತ್ತೆಲ್ಲಿ ಕಟ್ಸೋಕ್ಕೆಲ್ಲ ಹೋಗನಿ. ಆದ್ರೂ ಮನೆ ಮಾತ್ರ ಕಂಬದ ಮನೆ ಅಲ್ವಾ, ಭಾಳ ಚೆನ್ನಾಗೈತೆ. ಎಲ್ಲಿ ನನ್ನ ಸೊಸೆನ ಕರೆಸ್ರಿ ನೋಡೋಣ. ನನ್ನ ಮಗ ಅಂತೂ ನೋಡ್ಬಿಟ್ಟವನೆ, ನಾನಂತೂ ನೋಡೇ ಇಲ್ಲ. ಕರೆಸ್ರಿ ಒಂದ್ಸಲ ನೋಡೋಣ. ಮಗಳೇ ಲೇ ಸೊಸೆ ಗೌರಿ. ಹಾ ಅತ್ತೆ ಬಂದೆ. ಅಡುಗೆ ಮಾಡೋದ್ರಾಗೆ ಭಾಳ ಬ್ಯುಸಿ ಆಗೋಗ್ಬಿಟ್ಟವಳೆ. ಬಾಬಾ ಕಾಪಿ ಕೊಡ್ಬಾ. ಇವಳೆ ನೋಡಿ, ನಾನು ಒಬ್ಳು ಏಕೈಕ ಪುತ್ರಿ. ಶಾನೆ ಪಿರುತಿಂದ ಬೆಳೆಸ್ಬಿಟ್ಟಿದ್ದೀನಿ ನನ್ನ ಮಗಳನ್ನಂತೂ. ಕಾಫಿ ತಗೊಳ್ಳಿ. ಅಯ್ಯಯ್ಯೋ ಬಾಮ್ಮ ನಿಂತ್ಕ, ಹಂಗೆ ಬಂದಂಗೆ ಓಡೋಗ್ಬಿಟ್ರೆ ಹೆಂಗೆ ಹೇಳು? ನಿಮ್ಮ ಮಗಳಿಗೆ ಬಲು ನಾಚಿಕೆ ಅನ್ನಿಸ್ತೈತೆ. ಅಯ್ಯೋ ಹಂಗೆ ಬಯಸ್ತವಾಗಿ ಬೆಳೆಸ್ಬಿಟ್ಟಿದ್ದೀನಿ ನನ್ನ ಮಗಳನ್ನಂತೂ. ಆ ಕಡೆ ಈ ಕಡೆ ಎಲ್ಲನೂ ಅವಳು ಹೋಗೋದೂ ಇಲ್ಲ, ಅಷ್ಟು ಬಯಸ್ತೆ ಅಂದರೆ ಬಯಸ್ತೆ. ನೋಡಿ ಈರೊಳೊಬ್ಳು ಮಗಳು ಹೇಳೋದೆಲ್ಲ ಅಳಿ ಅಂದ್ರಿಗೆ ಹೇಳ್ಬಿಟ್ಟಿದ್ದೀನಿ. ಏನೇನು ಕತೆ ನಮ್ಮ ಮನೇದು ಏನೇನಾಯಿತು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಪ್ಕೊಂಡವ್ರೆ. ಹಾಗೆ ನಮ್ದೊಂದು ಕಂಡೀಷನ್ ಏನು ಅಂದರೆ, ಅದೇ ನಾವು ಒಂದು ಕಿತ ಸಿಂಗಾಪುರಕ್ಕೆ ಬಂದ್ಬಿಟ್ಟು ಒಂದೇ ಒಂದು ಕಿತ ನೋಡ್ಕೊಂಬಿಟ್ಟು ಬರಬೇಕು ಮನೆಯ. ಅದೊಂದು ಅವಕಾಶ ಮಾಡ್ಕೊಳ್ಬಿಟ್ರೆ ನೀವು ಇನ್ನೇನೂ ಬೇಡ. ಮನೆ ನೋಡೋ ಶಾಸ್ತ್ರವ ಸಿಂಗಾಪುರದಾಗೆ ಮುಗಿಸ್ಬಿಟ್ರೆ ಸಂದಕ್ಕಿರ್ತದೆ. ಅದಕ್ಕೇನಂತೆ ಅತ್ತೆ, ಅದಕ್ಕೆಲ್ಲ ತಯಾರಿ ಮಾಡ್ತೀನಿ.
ಅಯ್ಯೋ ಅಲ್ಲಿ ಗಂಟ ಯಾಕೆ ಹೋಗ್ಬೇಕು? ಸುಮ್ಮನೆ ದುಡ್ಡು ಕಾಸು ಖರ್ಚಲ್ವೇ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸುಮ್ಕೆ ಆಯ್ತದ? ಹಿಂಗೆ ನೀವು ನಿಮ್ಮ ಮಗಳು ನಿಮ್ಮ ಮನೆಯವರು ಎಲ್ಲ ಬಂದ್ಬಿಟ್ರೆ ಎಷ್ಟು ಖರ್ಚಾಕಿಲ್ಲ ಹೇಳಿ ಮನೆ ನೋಡೋ ಶಾಸ್ತ್ರಕ್ಕೆ? ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಬರ್ತೀವಿ. ಮನೆ ನೋಡೋ ಶಾಸ್ತ್ರಕ್ಕೆ ಬರಂಗಿಲ್ಲ ಮದುವೆ ಆಗೋ ಹುಡುಗಿ. ಆದ್ರೂ ಒಂದ್ಕಿತ ಮನೆ ನೋಡ್ಕೋಬೇಕಲ್ವೇ? ಈಗಿನ ಕಾಲದಾಗೆ ಯಾ ಶಾಸ್ತ್ರನೋ ಯಾ ಸಂಪ್ರದಾಯನೋ ಯಾರು ಕೇಳ್ತಾರೆ ಎಲ್ಲನೂ. ಇದೊಂದು ನಡೆಸ್ಕೊಟ್ಬಿಡಿ ನಮಗೆ. ಯಾಕಂದ್ರೆ ನೀವು ಮೋಸ ಮಾಡ್ತೀರಾ ಅಂತಲ್ಲ, ಬ್ಯಾರೆ ಎಲ್ಲನೂ ಬಲು ಮೋಸ ಮಾಡ್ಬಿಟ್ಟವ್ರಿ. ಮನೆ ಐತಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋದು ಮಾಡೋದು ಎಲ್ಲನೂ. ಇದೊಂದು ಕಿತ ಇದೊಂದೇ ಒಂದು ಕಿತ ಹೆಂಗನ ಮಾಡ್ಬಿಟ್ಟು ನೀವು ಅಲ್ಲೂ ಕರ್ಕೊಂಡೋಗ್ಬಿಟ್ಟು ಮನೆ ನೋಡೋ ಶಾಸ್ತ್ರ ಮುಗಿಸ್ಬಿಡಿ ಸಾಕಿನೇನೂ ಬೇಡ. ನೀವು ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಹೋಗಕ್ಕೂ ಬರೋಕ್ಕೂ ಖರ್ಚೆಲ್ಲನೂ ನಂದೇ ನೆನೆಯ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ನಮಗೂ ಅರ್ಥ ಆಯ್ತದೆ ನಿಮಗೆಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನಾನು ನೋಡ್ಕೊತೀನಿ ಎಲ್ಲನೂ. ನಮಸ್ಕಾರ. ಒಳ್ಳೇದಾಗ್ಲಿ ಕಣಪ್ಪ. ನಮಸ್ಕಾರ. ಇವನೇನಿಯ ನನ್ನ ಮಗ. ಒಬ್ಬನೇನಿಯ ಇವನು ಇರೋದು. ಇವನಿಗೂ ಆಗ್ಲೇನಿಯ ಮದುವೆ ಆಗಿ ಮಗ ಐತೆ. ಮೊದಲು ಇವನೇ ಮಾಡ್ಕೊಬಿಟ್ಟ ಮದುವೆಯ. ನೋಡಿ, ಇನ್ನೇನಿದ್ರು ವಿಚಾರ ಮದುವೆದ್ರ ಬಗ್ಗೆ ಮಾತಾಡೋನಿ ಅಷ್ಟೇನಿಯ. ಕೊಡೋದ್ರ ತಗೊಳ್ಳೋದ್ರದ್ದೆಲ್ಲ ಏನಾರ ಇದ್ರೆ ನೀವು ಮಾತಾಡಿ. ನನ್ನ ಮಗ ಎಲ್ಲ ಹೇಳವ್ನೆ ಎಲ್ಲ ವಿಚಾರನೂ. ಇನ್ನು ನಾನು ಇನ್ನೇನು ಮಾತಾಡಲಿ? ನನ್ನ ಮಗ ಹೆಂಗೆ ಹೇಳಿದ್ರೆ ಹಂಗೇನೆ. ನಿಮ್ಮಂಥ ಸಂಬಂಧಿಕರು ಸಿಗೋಕ್ಕೆ ನನಗಂತೂ ಪುಣ್ಯ ಮಾಡಿರ್ಬೇಕು ನಾನಂತೂ. ಆಯ್ತು ತಗೊಳ್ಳಿ, ಇನ್ನೇನು ಮದುವೆದೊಂದು ಕಾರ್ಯ ತಾನೇ ಮಾಡಿದ್ರಾಯ್ತು. ಇನ್ನು ಮದುವೆಗೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತಂದಮೇಲೆ ಹೊಟ್ಟೆ ತುಂಬನೂ ಊಟ ಮಾಡ್ಕೊಂಡೆ ನೀವು ಹೊರಡಬೇಕು, ಸರಿನೇ? ನಿಮ್ದು ಇನ್ನೂ ಏನಾದರೂ ಮಾತುಕತೆ ಅದು ಇದ್ದಿದ್ರೆ ಮಾತಾಡಿ, ಪರವಾಗಿಲ್ಲ. ಈಗ ಇನ್ನು ನನ್ನ ಮಗಳು ನಿಮಗೂ ಒಪ್ಪಿಗೆ ತಾನೇ? ಒಪ್ಪಿಗೆನೇ, ಭಾಳ ಒಪ್ಪಿಗೆ ಆಗೋಗ್ಬಿಟ್ಟವಳು ನಮ್ಗಂತೂ. ಈಗ ನೀನು ಎಂಡ್ರಿಗೆ ಏಳಿ ಸಾಕಾಯ್ತು ಕಣ. ಹೋಗು, ಈಚೆ ಕಡೆಗೂ ಬರಲ್ಲ ಅಂತ ಹೇಳ್ತಾಳಲ್ಲ ಅವಳು. ಕರ್ಕೊಂಬಿಟ್ಟು ಬಾ ಹೋಗು. ಹಾಗೆ ನೀವು ಅಡುಗೆ ಆಗೈತೇನೋ ಎಲ್ಲನೂ ಎಲೆ ಪಲ್ಲೆಲ್ಲ ತೊಳೆದು ಮಡಗು ಅಂತ ಹೇಳಲಿ ಸರ್ನ. ಸರಿ ಅಮ್ಮ, ಆಯ್ತು. ನನ್ನ ಸೊಸೆಗುಸಿ ನಾಚಿಕೆ ಜಾನೆ. ಬಲು ನಾಚಿಕತ್ತಲ್ಲ ಅವಳಂತೂ. ನೋಡಿ, ಏನೋ ಒಳ್ಳೆ ಸಂಬಂಧ ಸಿಕ್ಕೈತೆ. ನನ್ನ ಮಗಳು ಅಷ್ಟೇ ಪಾರಿನಾಗಾದ್ರೂ ತೊಗ್ಗಿ ಬಗ್ಗಿ ನಡ್ಕೊಂಡು ಹೋಯ್ತಾಳೆ. ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಏನಿಯ ಮಾಡಬೇಡಿ. ನನ್ನ ಮಗಳು ಎತ್ತಿದ ಕೈ ಎಲ್ಲ ಉದ್ರಾಗೂ ನೋಡಿದ್ರೆ ಗೊತ್ತಾಯ್ತಾಯ್ತಲ್ವಾ? ಪರವಾಗಿಲ್ಲ, ನಮ್ಗೆ ಹುಡುಗಿ ಇಷ್ಟ ಆಗೋಳೆ ಬಿಡಿ. ನನ್ನ ಮಗಂಗೆ ಏನೇ ಅನ್ಸಿದ್ರೆ, ನನ್ನ ಮಗಂಗೆ ಏನು ಇಷ್ಟನೋ, ನನ್ನ ಮಗಂಗೆ ಏನು ಮಾಡಬೇಕು ಅನ್ನಿಸ್ತದೋ ಅದೇ ನನಗೂ. ಹೋಗ್ರಿ, ನಾನು ಯಾಕೆ ಬರಬೇಕು? ಹೋಗ್ರಿ, ಏನಾಗಲ್ಲ. ಬಾ, ಸುಮ್ಮನೆ ಏನು ಅನ್ಕೊಳ್ಳಲ್ಲ. ಬಾ, ನೀನು ಈಚೆ ಕಡೆಗೆ ಸುಮ್ಕಿರೇನೆ. ಅಯ್ಯ ಬಾ. ಇವಳೆ ನೆನೆಯ ನನ್ನ ಸೊಸೆ. ಗೊತ್ತಲ್ಲ ಎಲ್ಲಾರ ಮನೆಗೂ ಸೊಸೆನೂ ಹಂಗೇನಿ ಅಂತ ಹೇಳ್ಬಿಟ್ಟು ಸೊಸೆ ಇವಳೆ ನೆನೆ. ಏನವಾ ಸಂದಕಿದ್ಯೇನವಾ? ಹೇಳಿದ್ನಲ್ಲ, ಸಿಂಗಾಪುರ್ ಸಂಬಂಧ ಅಂತ ಹೇಳ್ಬಿಟ್ಟು ಇವನೇನೆ ಸಿಂಗಾಪುರ ಸಂಬಂಧಿಕರು. ನೋಡು, ನನ್ನ ತಂಗಿ ಮದುವೆ ಮಾಡ್ಬಿಟ್ಟು ಸಿಂಗಾಪುರ್ ಕಳಿಸ್ಬಿಟ್ರೆ ಇನ್ನು ಯಾವ ಯೋಚನೆನೂ ಇಲ್ಲ. ಇಲ್ಲೇ ಆರಾಮಾಗಿ ನೆಮ್ಮದಿಯಾಗಿ ನಾವು ಇರ್ಬೋದು. ನಿನಗಂತೂ ನನ್ನ ತಂಗಿ ಕಟ್ಟ ತಪ್ಪು ಅಂತಾನೆ ಅನ್ಕ. ಇದೇನಿದು ಅತ್ತೆ ಇಲ್ಲಿ? ಅಲ್ಲ, ಇವನೇನಿಲ್ಲಿ? ಸಿಂಗಾಪುರನ? ಏನಿದು ಹಿಂಗೆ ಹೇಳ್ತಾವ್ರಲ್ಲ? ಅರ್ಥನೇ ಆಗ್ತಿಲ್ವಲ್ಲ. ಏನಾದರೂ ಒಂದು ಮಾಡಬೇಕು. ಮೊದಲು ಇವ್ರನ್ನ ಕರೆದ್ಬಿಟ್ಟು ಯಾಕೆ ಈ ಥರ ಸುಳ್ಳು ಹೇಳ್ತಾವ್ರೆ ಅಂತ ನನ್ನ ಕೇಳ್ಬೇಕು ನಾನು. ಕೇಳೋಣ ಇರು. ಅದು ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಬೇಕಿತ್ತು. ಸ್ವಲ್ಪ ಮಾತಾಡಬೇಕಲ್ಲ. ನಮ್ತಾಗೇನವ ನೀನು ಮಾತಾಡಬೇಕು? ಮಾತಾಡು, ಅದೇನು ಮಾತಾಡಬೇಕು? ನೀನೇನು ಮಾತಾಡಬೇಕು? ಹೋಗು, ಅಡುಗೆ ಮನೆ ಕೆಲಸ ಇದ್ದೇನೆ ನೋಡ್ಕೊ ಹೋಗು. ಹೋಗಿ ಎಲೆ ಎಲ್ಲ ಹಾಕೋಗು. 5 ಜನಕ್ಕೆ ಮಾಡಿದ್ದೀನಿ ಅಂದೆಲ್ಲ ಯಾಕೋ ಬಂದಿರೋದು ಇಬ್ಬರೇನೆ ಇವರು ಬೀಗರು. ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು. ಹೋಗು, ಸರ್ನ ಬಾಳೆಲೆ ಹಾಕೋಗು. ಮಗನೇ ಹೋಗ್ಲಾ, ಸಹಾಯ ಮಾಡೋಗ್ಲಾ? ಸರಿ ಅಮ್ಮ, ಆಯ್ತು. ಎಲ್ಲರ ಮನೆ ಸೊಸೆದು ಇದೆ ಅಲ್ವಾ? ನಮ್ದು ಹಂಗೇನೆ, ಒಳ್ಳೆಳೆನೇನೆ. ಒಂದ್ಸಲ ಹಂಗಂಗೋ ಹಿಂಗಂಗೋ ಆಡ್ತಾಳೆ. ಅಯ್ಯೋ ಪರವಾಗಿಲ್ಲ ಬಿಡಿ.